ರಾಜ್ಯದಲ್ಲಿ ಮೊದಲ ಬಾರಿಗೆ ಹ್ಯಾವೆಲ್ಸ್ ಕಂಪನಿಯ ಸೋಲಾರ್ ಪವರ್ ಪಾರ್ಕ್ ಉದ್ಘಾಟನೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಹ್ಯಾವೆಲ್ಸ್ ಕಂಪನಿಯಿಂದ ಸೋಲಾರ್ ಪವರ್ ಪಾರ್ಕ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬಣ್ಣೂರು ಗ್ರಾಮದಲ್ಲಿ ಸ್ಥಾಪಿಸಲಾಗಿದೆ. ಸೌರ ಘಟಕವನ್ನು ಪಾಲಾಜಿ ಮಿನರಲ್ಸ್ ಮಾಲೀಕ ಪ್ರಭು ಕಲ್ಯಾಣ ಶೆಟ್ಟಿ ಉದ್ಘಾಟಿಸಿದರು. ಹ್ಯಾವೆಲ್ಸ್ ಕಂಪನಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸೋಲಾರ್ ಗ್ರ್ಯಾಂಡ್ ಮೌಂಟ್ ಸ್ಥಾಪಿಸುವ ಮೂಲಕ ಮೊದಲ ಹೆಜ್ಜೆ ಇಟ್ಟಿದೆ. ಎಲೆಕ್ಟ್ರಾನ್ಸ್ ಸೀಮಿತವಾದ ಹ್ಯಾವೆಲ್ಸ್ ಸೋಲಾರ್ವರೆಗೂ ವಿಸ್ತರಿಸಿದೆ. ಶಿವಾಜಿ ಪಾತ್ರೋಟ್ ಎಂಬುವರು ಬಣ್ಣೂರು ಗ್ರಾಮದ ಹೊರವಲಯದ ಸುಮಾರು 12 ಎಕರೆ ಜಮೀನಿನಲ್ಲಿ 10 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ 3 ಮೆಗಾವಾಟ್ ಸಾಮರ್ಥ್ಯದ ಹ್ಯಾವೆಲ್ಸ್ ಕಂಪನಿಯ ಸೋಲಾರ್ ಗ್ರ್ಯಾಂಡ್ ಮೌಂಟ್ ಸ್ಥಾಪನೆ ಮಾಡಿದ್ದಾರೆ. ಉದ್ಘಾಟನೆ ಬಳಿಕ ಹ್ಯಾವೆಲ್ಸ್ ಇಂಡಿಯಾ ಲಿಮಿಟೆಡ್ ಮ್ಯಾನೇಜರ್ ವಿಕ್ರಾಂತ್ ಮಾತನಾಡಿ, ಈಗಾಗಲೇ 6.5 ಎಕರೆ ಜಮೀನಿನಲ್ಲಿ 5,085 ಸೋಲಾರ್ ಪ್ಯಾನೆಲ್ 10 ಇನೋವೇಟರ್ ಅಳವಡಿಸಿದ್ದು ಪ್ರತಿದಿನ 16,000 ಯೂನಿಟ್ ವಿದ್ಯುತ್ ಉತ್ಪಾದಿಸಿ ಇದನ್ನು ಬಣ್ಣೂರಿನ 220 ಕೆವಿ ಉಪಕೇಂದ್ರಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಗೋಕಾಕ್ ಇವರಿಂದ ಸ್ಥಾಪನೆ ಮತ್ತು ನಿರ್ವಹಣೆ ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಹ್ಯಾವೆಲ್ಸ್ ಬ್ರಾಂಚ್ ಹೆಡ್ ಕುಮಾರ್ ಆದಿತ್ಯ, ರಾಕೇಶ್ ಎಂಎನ್, ಸೂರ್ಯ, ಘಟಪ್ರಭಾ ಹೆಸ್ಕಾಂ ಇ ನಿಂಗಪ್ಪ ಮೂಡಲಗಿ, ಸಾಗರ್ ಪಾತ್ರೋಟ್, ಸ್ಥಳೀಯರು ಹಾಗೂ ರೈತರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಗಂಗಾಧರಿ ಸಿರ್ಗಾವಿ, ಪ್ರಜಾನಾಯಕ್ ಟಿವಿ ಕನ್ನಡ ನ್ಯೂಸ್ ಗೊಡಚಿ. ನಮಸ್ಕಾರ, ನನ್ನ ಹೆಸರು ಸಾಗರ್ ಶಿವಾಜಿ ಪಾತ್ರೋಟ್ ಅಂತ. ಈ ಜಮೀನು ನಂದೇ 12 ಎಕರೆ ಜಮೀನಿದೆ. ಇಲ್ಲೇ ರಾಮದುರ್ಗ ತಾಲೂಕು ಬಣ್ಣೂರು ವಿಲೇಜಲ್ಲಿ ನಂದು ಜಮೀನು ಬರುತ್ತೆ. 12 ಎಕರೆ ಲ್ಯಾಂಡ್ ಬರುತ್ತೆ. ಈ ಲ್ಯಾಂಡ್ ನಾನು ಸೋಲಾರ್ ಹಾಕೋಕ್ಕೆ 3 ಮೆಗಾವಾಟ್ ಸೋಲಾರ್ ಪ್ಲ್ಯಾಂಟ್ ಹಾಕಲಿಕ್ಕೆ ಕೊಟ್ಟಿದ್ದೀನಿ. ನಮ್ಮದೇ ಓನ್ ಸೋಲಾರ್ ಪ್ಲ್ಯಾಂಟ್ ಹಾಕಲಿಕ್ಕೆ 3 ಮೆಗಾವಾಟ್. ನಾನು ಸ್ವಂತ ಇಲೆಕ್ಟ್ರಿಸಿಟಿ ಯೂನಿಟ್ ಜನ್ರೇಷನ್ ಮಾಡಿ ಮತ್ತೊಬ್ಬರಿಗೆ ಸೇಲ್ ಮಾಡ್ತಾಯಿದ್ದೀನಿ. ನನ್ನಿಂದ ನಾನೇ ಕರೆಂಟ್ ಉತ್ಪಾದನೆ ಮಾಡಿ ಮತ್ತೊಂದು ಇಂಡಸ್ಟ್ರಿಗಳಿಗೆ ಸೇಲ್ ಮಾಡ್ತಾಯಿದ್ದೀನಿ. ಈ ನಂದೇ ಸ್ವಂತ ಓನ್ ಜಮೀನು. ಪ್ರಾಜೆಕ್ಟ್ ಓನ್ ನಂದೇ. ಹ್ಯಾವೆಲ್ಸ್ ಕಡೆಯಿಂದ ನಾನು ಪೆನಲ್ಲು, ಇನ್ವರ್ಟ್ರು ಎಲ್ಲ ಮೆಟಲ್ ಹ್ಯಾವೆಲ್ಸ್ ತೊಗೊಂಡು ಓನ್ ಇನ್ಸ್ಟಾಲ್ ಮಾಡಿ ಕಮಿಷನಿಂಗ್ ಮಾಡಿ ವರ್ಕ್ ಮಾಡಿದ್ದೀವಿ. ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ, ಯಾವ ಥರ ಮಾಡಬೇಕು, ಯಾವ ಥರ ಮಾಡಿ ಅಂತ ಹೇಳಿ. ಡಿಸೈನ್ಸ್ ಎಲ್ಲ ಅವರು ಕೊಟ್ಟಿದ್ದಾರೆ. ಪೆನಲ್ ಡಿಸೈನ್ಸು, ವೈರಿಂಗ್ ಡಿಸೈನ್ಸು, ಡಯಾಗ್ರಾಮ್ ಡಿಸೈನ್, ಟೆಕ್ನಿಕಲ್ ಸಪೋರ್ಟು ಅವರೇ ಮಾಡಿದ್ದಾರೆ ಹ್ಯಾವೆಲ್ಸ್ ಅವರು. ಈಗ ಮಾಡಬೇಕು ಎನರ್ಜಿ ಗ್ರೌಂಡ್ ಮೌಂಟೆಡ್ ಸೋಲಾರ್ ಪ್ಲಾಂಟ್ ಎಲ್ಲ ರೈತರು ಹಾಕಿ ಅಂತ ಹೇಳ್ತೀವಿ. ಎನರ್ಜಿ ಜನ್ರೇಟ್ ಮಾಡಿ ಕೊಟ್ಟರೆ ನಮ್ಮ ಕರ್ನಾಟಕನೇ ಎನರ್ಜಿ ಸೋಲಾರ್ ಗ್ರೌಂಡ್ ಮೌಂಟೆಡಲ್ಲಿ ತುಂಬ ಹಿಂದೆ ಇದೆ. ಅದರ ರಾಜಸ್ಥಾನ್ ಮುಂದಿದೆ, ಬಿಹಾರ್ ಈ ಕಡೆ ಎಲ್ಲ, ಚಂಡೀಗಢ ಎಲ್ಲ ಪ್ಲ್ಯಾಂಟ್ ಎಲ್ಲ ಭಾಳ ಜನ ಹಾಕ್ತಾಯಿದ್ದಾರೆ, ರೈತರು ಹಾಕ್ತಾಯಿದ್ದಾರೆ, ಸಾರ್ವಜನಿಕರು ಹಾಕ್ತಾರೆ. ನಾವು ಕರ್ನಾಟಕದಲ್ಲಿ ಸೋಲಾರ್ ಪ್ಲ್ಯಾಂಟ್ ಓನ್ ಜನ್ರೇಷನ್ ಮಾಡೋರು ಕಡಿಮೆ ಜನ ಸಿಗ್ತಾಯಿದ್ದಾರೆ. ಹಾಕಬೇಕು, ಸೋಲಾರ್ ಪ್ಲ್ಯಾಂಟ್ ಹಾಕಿದ್ರೆ ತುಂಬ ಅವ್ರಿಗೂ ಬೆನಿಫಿಟ್ ಇದೆ, ರೈತರಿಗೂ ಬೆನಿಫಿಟ್ ಇದೆ. ಹ್ಯಾವೆಲ್ಸ್ಗೂ ಬೇರೆ ಅನದರ್ ಕಂಪ್ನಿಗೆ ಕಂಪೇರ್ ಮಾಡಿದರೆ ಹ್ಯಾವೆಲ್ಸ್ ಅವರು ನಮಗೆ ಇದು 3 ಮೆಗಾಟ್ ವರ್ಕ್ ಮಾಡ್ಬೇಕಾದ್ರೆ ಮಿನಿಮಮ್ 5 to 6 ಮಂತ್ ವರ್ಕ್ ಟೈಮ್ ತೊಗೋತಾರೆ. ನಮ್ಮ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಅವರು 2 ತಿಂಗಳಲ್ಲಿ ವರ್ಕ್ ಮುಗಿಸ್ಕೊಟ್ಟಿದ್ದಾರೆ. ಗ್ರೌಂಡ್ ಮೌಂಟೆಡ್ ಮುಗಿಸಿ ಕಮಿಷನಿಂಗು ಮಾಡಿಕೊಟ್ಟಿದ್ದಾರೆ. ಮತ್ತು ವಿತ್ ಇಕ್ವಿಪ್ಮೆಂಟ್ ಕ್ವಾಲಿಟಿನೂ ಚೆನ್ನಾಗಿದೆ, ಪೆನಲ್ ಕ್ವಾಲಿಟಿ ಚೆನ್ನಾಗಿದೆ. ಮೇನ್ ನಮ್ಗೆ ಜನ್ರೇಷನ್ ಬೇಕು, ಯೂನಿಟ್ ಜನ್ರೇಷನ್ ಪ್ಲೇಟ್ನಿಂದ. ಅದರ್ ಕಂಪ್ನಿ ಪ್ಲೇಟ್ಸಿಗೂ ಮತ್ತು ಹ್ಯಾವೆಲ್ಸ್ ಕಂಪ್ನಿ ಪ್ಲೇಟ್ಸಿಗೂ ಜನ್ರೇಷನ್ ಬೇಕು. ಈಗ ನಂದು ದಿನಕ್ಕೆ 18,000ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ. ಒಂದು ದಿನಕ್ಕೆ 3 ಮೆಗಾವಾಟಿಗೆ 18,000ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ ಪರ್ ಡೇ. ತಿಂಗಳಿಗೆ ನಂದು ತುಂಬ ಒಳ್ಳೆಯದಿದೆ. ಸರ್, ನಾವು 3 ವರ್ಷ ಬೆಳೆ ಬೆಳೆದ ಆದಾಯ ಬರೋಕ್ಕಿಂತ ಇದು 1 ತಿಂಗಳಲ್ಲಿ ಆ ಥರ ಆದಾಯ ತೆಗಿತೀವಿ ಸರ್. ಲಾಭದಾಯಕ, ನಿಶ್ಚಿಂತೆ. ನಾವು ಬೆಳೆ ಹಾಕಿದರೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಬೆಳಿಗ್ಗೆ ಅದು ರಾತ್ರಿ ಎಲ್ಲ ನೀರು ಹಾಸಬೇಕು. ಇದಕ್ಕೇನೂ ಇಲ್ಲ, ಭೂಮಿಗೇನು ಹಾನಿ ಆಗಲ್ಲ ಸರ್. 25 ವರ್ಷ ಭೂಮಿಗೇನು ಭೂಮಿಯಿಂದ ಎತ್ತರೂ ಹಾನಿ ಆಗಲ್ಲ ಸರ್. ಹಾಂ, ಬರಡು ಭೂಮಿ ಅಂತ ಕೊಟ್ಟಿದ್ದೀನಿ ಸರ್.